ಹಲೋ ಎವ್ರಿವನ್, ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್. ಸೊ ಫೈನಲಿ ನೀವೇನು ಬಹಳ ನಿರೀಕ್ಷೆ ಇಟ್ಕೊಂಡು ವೇಟ್ ಮಾಡ್ತಾ ಇದ್ರಿ. ಈ ಒಂದು ಗ್ರಾಮ ಆಡಳಿತ ಅಧಿಕಾರಿಗಳ ಹುದ್ದೆಗಳ ಒಂದು ಅಧಿಸೂಚನೆ ಪ್ರಕಟ ಆಗಿದೆ 21 ಫೆಬ್ರವರಿ 2024 ಸಂಜೆ ಐ ಥಿಂಕ್ 7 ಗಂಟೆ ಆನ್ವರ್ಡ್ಸ್. ಸೊ ಈ ವಿಡಿಯೋದಲ್ಲಿ ಬಹಳ ಮುಖ್ಯವಾಗಿ ಸಿಲೆಬಸ್ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ. ಸರಿನಾ? ಈ ಮುಂಚೆ ನಾವೇನು ಡಿಸ್ಕಸ್ ಮಾಡಿದ್ವಿ, ಸೊ ಅದು ಸಂಪೂರ್ಣವಾಗಿ ಚೇಂಜ್ ಆಗಿದೆ. ಹಾಗೇನೆ ಬಹಳ ಮುಖ್ಯವಾಗಿ ಎಕ್ಸಾಮ್ ಡೇಟ್ ಯಾವಾಗಿರುತ್ತೆ, ಹಾಗೇನೆ ಬಹಳ ಮುಖ್ಯವಾಗಿ HK ಮತ್ತೆ ನಾನ್ HKಗೆ ಎಷ್ಟೆಷ್ಟು ಹುದ್ದೆಗಳನ್ನ ಹಂಚಿಕೆಯನ್ನ ಮಾಡಿದ್ದಾರೆ, ಹಾಗೇನೆ ಯಾವ ರೀತಿ ಅರ್ಜಿಯನ್ನ ಹಾಕಬೇಕು, ಅದೆಲ್ಲ ಕಾಮನ್ ಆಗಿ ನಿಮಗೋಸ್ಕರ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡುವಂತಹ ಪ್ರಯತ್ನ ಆಗುತ್ತೆ. ಖಂಡಿತವಾಗಿಯೂ ಈ ವಿಡಿಯೋ ನೋಡಿ ಆದ್ಮೇಲೆ ಅಟ್ಲೀಸ್ಟ್ ನಿಮ್ಗೆ ಒಂದು ಕಾನ್ಫಿಡೆಂಟ್ ಬರುತ್ತೆ. ಈ ಹುದ್ದೆಯನ್ನ ಅಟ್ಲೀಸ್ಟ್ ಇವತ್ತಿಂದ ನಾವು ನೀವೆಲ್ಲ ಪ್ರಯತ್ನ ಪಡೋದಾದ್ರೆ ಖಂಡಿತವಾಗಿಯೂ ನೀವೇನ್ ಮಾಡಬಹುದು, ನೀವು ಸಹ ಗ್ರಾಮ ಆಡಳಿತ ಅಧಿಕಾರಿಗಳ ಹುದ್ದೆಗೆ ಏರ್ಬೋದು. ಲೆಟ್ಸ್ ಬಿಗಿನ್ ಆಸ್ ಫ್ರೆಂಡ್ಸ್. ನಮ್ಮ ಚಾನಲ್ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ, ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಸ್ ಫ್ರೆಂಡ್ಸ್. ಹಾಗೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಆಲ್ ಎನ್ನುವಂತ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಬಿಕಾಸ್ ನಾವು ಮಾಡುವಂತಹ ಪ್ರತಿಯೊಂದು KEA ನೇಮಕಾತಿ ರಿಲೇಟೆಡ್ ಎಲ್ಲ ವಿಡಿಯೋಸ್ಗಳು ನಿಮಗೆ ಬಂದು ರೀಚ್ ಆಗುತ್ತೆ. ಓಕೆ ಆಸ್ ಫ್ರೆಂಡ್ಸ್, ನಿಮಗೆ ಬಹಳ ದಿನಗಳಿಂದ ನಾವು ನಿಮಗೆ ಹೇಳ್ತಾ ಇದ್ವಿ VAO ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹುದ್ದೆಗಳ ನೇಮಕಾತಿ ಆಗೇ ಆಗುತ್ತೆ ಅಂತ ಹೇಳಿ. ಸೊ ಫೈನಲಿ ಆ ದಿನ ಬಂದಾಗಿದೆ. ನೋಡ್ತಾ ಇರಬಹುದು 20 ಫೆಬ್ರವರಿ 2024ಕ್ಕೆ ಅಧಿಸೂಚನೆ ಅಂದ್ರೆ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿರುವಂತಹ ನೇಮಕಾತಿ ಯಾವ ತರ ಮಾಡ್ತೇವೆ, ಏನ್ ಕತೆ ಅಂತ ಹೇಳಿ ಸರ್ಕಾರ ಏನ್ ಮಾಡಿದೆ, ಅಡ್ವರ್ಟೈಸ್ಮೆಂಟ್ ಅನ್ನ ಹೊರಡಿಸಿದೆ. ಸೊ ನೋಡ್ತಾ ಇರಬಹುದು, ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವ ಉಳಿಕೆ ವೃಂದ ಅಂತ ಹೇಳ್ತಾರೆ. ಉಳಿಕೆ ಮೂಲ ವೃಂದ ಅಂತಂದ್ರೆ ನಾನ್ HK. ಹಾಗೆ ಕಲ್ಯಾಣ ಕರ್ನಾಟಕ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ 1000 ಗ್ರಾಮ ಆಡಳಿತ ಅಧಿಕಾರಿಗಳ ಹುದ್ದೆಗೆ ನೇರ ನೇಮಕಾತಿ ಸಂಬಂಧ. ನೇರ ನೇಮಕಾತಿ ಅಂತಂದ್ರೆ ಏನಿಲ್ಲಿ ಈ ಒಂದು CET ಮೂಲಕ ತುಂಬ್ತಾರಲ್ವಾ ಅದು. ಸೊ KEA ಮೂಲಕ ನಾವು ಆನ್ಲೈನ್ ಅರ್ಜಿಯನ್ನ ಆಹ್ವಾನಿಸ್ತಾ ಇದ್ದೇವೆ ಅಂತ ಹೇಳಿದ್ದಾರೆ. ಸೊ ಎಷ್ಟು ಹುದ್ದೆಗಳು ಇದಾವೆ ಅಂತ ಹೇಳೋದಾದ್ರೆ ಆಲ್ರೆಡಿ ನಿಮ್ಗೆ ಗೊತ್ತಿದೆ 1000 ಹುದ್ದೆಗಳಿದಾವೆ. ಸೊ ಮುಂದೆ ಹೇಳ್ತೇವೆ HKಗೆ ಎಷ್ಟಿದೆ, ನಾನ್ HKಗೆ ಎಷ್ಟಿದೆ ಅಂತ ಹೇಳಿ. ಹಾಗೇನೆ ಗ್ರಾಮ ಆಡಳಿತ ಅಧಿಕಾರಿಗಳ ಸ್ಯಾಲರಿಯನ್ನು ನೋಡೋದಾದ್ರೆ, ಸೊ ನೀವು ಒಂದ್ ವೇಳೆ ಅಪಾಯಿಂಟ್ ಆಯ್ತು ಅಂತಂದ್ರೆ ನಿಮಗೆ ಸರ್ಕಾರ ಎಷ್ಟು ಸಂಬಳ ಕೊಡುತ್ತೆ ಅಂತ ಹೇಳೋದಾದ್ರೆ 21,400 ರೂಪಾಯಿಂದ ಹಿಡ್ಕೊಂಡು 42,000 ರೂಪಾಯಿವರೆಗೆ ನಿಮ್ಗೆ ಸ್ಯಾಲರಿ ಸಿಗುತ್ತೆ. ಬರೀ ಇದಷ್ಟೇ ಅಲ್ಲ, ಇದ್ರ ಜೊತೆಗೆ ನಿಮ್ಗೆ ಈ ಒಂದು ವಿಶೇಷವಾಗಿರುವಂತಹ ಭತ್ಯೆಗಳು ಸಹ ಸಿಗ್ತವೆ. ಟ್ರಾವೆಲ್ ಅಲವೆನ್ಸ್ ಸಿಗುತ್ತೆ, ಡಿಆರ್ಎಸ್ ಅಲವೆನ್ಸ್ ಅಂತ ಹೇಳ್ತಾರೆ, ಹಾಗೆ NPS ಅಂತ ಹೇಳ್ತಾರೆ, ಓಕೆ, ನಾನ್ ಪೆನ್ಷನ್ ಸ್ಕೀಮ್ ಅಂತ ಹೇಳ್ತಾರೆ. ಹಾಗೇನೆ ಬೇರೆ ಬೇರೆ ಎಲ್ಲಾ ಬೆನಿಫಿಟ್ಗಳು ಸಿಕ್ಕು ನಿಮ್ಗೆ ಬೇಸಿಕ್ ಜೊತೆಗೆ ಉಳಿದಂತಹ HRA ಅಂತ ಬರುತ್ತೆ, ಆಯ್ತಾ, ಹೌಸ್ ರೆಂಟ್ ಅಲವೆನ್ಸಸ್, ಹೋಮ್ ರೆಂಟ್ ಅಲವೆನ್ಸಸ್ ಅಂತ ಹೇಳಿ ಕೊಡ್ತಾರೆ. ಹಾಗೆ ಪ್ರತಿ ವರ್ಷ ಐ ಥಿಂಕ್ 2 DA ಅವರು ಜಾಸ್ತಿ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಒಂದು ಒಳ್ಳೆಯ ನಿಮ್ಗೆ ಸ್ಯಾಲರಿ ಸಿಗುತ್ತೆ, ಸಿನ್ಸ್ ಇದು PUC ಆಧಾರದ ಮೇಲೆ ನೇಮಕಾತಿ ಆಗಿರೋದ್ರಿಂದ. ಹಾಗೆ ನೋಡಿ, PUC ಅಂತಂದ್ರೆ ಅದ್ರ ಮೇಲೆನೆ ನೀವು ಇರೋದಿಲ್ಲ, ಬರೀ ಗ್ರಾಮ ಆಡಳಿತ ಅಧಿಕಾರಿಯಾಗಿನೇ ನೀವು ಇರೋದಿಲ್ಲ, ಸರಿನಾ? ನಿಮಗೆ ಏನ್ ಮಾಡ್ತಾರೆ, ಟೈಮ್ ಟು ಟೈಮ್ ಪ್ರಮೋಷನ್ ಕೊಡ್ತಾ ಹೋಗ್ತಾರೆ, ಸರಿನಾ ಫ್ರೆಂಡ್ಸ್? ಓಕೆ. ಹಾಗೆ ನೋಡಿ, ಎಜುಕೇಶನ್ ಕ್ವಾಲಿಫಿಕೇಶನ್ ಹೇಳೋದಾದ್ರೆ PUC ಸೆಕೆಂಡ್ ಇಯರ್ ನ ನೀವು ಪಾಸ್ ಆಗಿರ್ಬೇಕು ಅಂತ ಹೇಳಿದ್ದಾರೆ. ಸೊ PUC ಅಲ್ಲಿ ಇಷ್ಟು ಮಾರ್ಕ್ಸ್ ಇರಬೇಕು, ಅಷ್ಟು ಇರಬೇಕು ಅಂತ ಏನು ಹೇಳಿಲ್ಲ. ಜಸ್ಟ್ ಏನ್ ಮಾಡಿರ್ಬೇಕು, ನೀವು ದ್ವಿತೀಯ PUC ಅನ್ನ ಜಸ್ಟ್ ಪಾಸ್ ಆದ್ರೂ ನೀವು ಅರ್ಜಿಯನ್ನ ಹಾಕ್ಬಹುದು. ಜೊತೆಗೆ ತತ್ಸಮಾನ ಅಂತ ಹೇಳಿದ್ದಾರೆ. ಸೊ ತುಂಬಾ ಅಭ್ಯರ್ಥಿಗಳು ಕನ್ಫ್ಯೂಷನ್ ಆಗೋದು ಇದೇ ವರ್ಡ್. ಏನಿದು ಅಂತ ಹೇಳೋದಾದ್ರೆ ರಿಲೆವೆನ್ಸ್ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ. ರಿಲೆವೆನ್ಸ್ ಅಂತಂದ್ರೆ ಏನು, ಸರ್ಕಾರ ಏನ್ ಮಾಡಿರುತ್ತೆ, ಕೆಲವೊಂದು ಕೋರ್ಸ್ಗಳನ್ನ PUCಗೆ, ದ್ವಿತೀಯ PUCಗೆ ಸಮಾನ ಅಂತೇಳಿ ಘೋಷಣೆ ಮಾಡಿರುತ್ತೆ. ಎಕ್ಸಾಂಪಲ್ ಹೇಳೋದಾದ್ರೆ CBSE ಅವರು ಕಂಡಕ್ಟ್ ಮಾಡುವಂತಹ 12ನೇ ಕ್ಲಾಸ್, ICSE ಅವರು ಕಂಡಕ್ಟ್ ಮಾಡ್ತಾ ಇರುವಂತಹ 12ನೇ ಕ್ಲಾಸ್, ಇವೆಲ್ಲವೂ ಏನಾಗಿರ್ತವೆ, ತತ್ಸಮಾನ ಆಗಿರ್ತವೆ. ಅಂದ್ರೆ ನೀವು ಇದು ಸರ್ಟಿಫಿಕೇಟ್ ಇದ್ರೂ ಸಹ ಅರ್ಜಿಯನ್ನ ಹಾಕೋಬಹುದು. ಹಾಗೇನೆ ನೀವು ಬೇರೆ ಸ್ಟೇಟ್ ಅಲ್ಲಿ ಅಧ್ಯಯನ ಮಾಡಿದೀರಾ ಅಂತಂದ್ರೆ, ಸಪೋಸ್ ಅಕ್ಕಪಕ್ಕದ ರಾಜ್ಯಗಳು, ಈ ಒಂದು ಆಂಧ್ರ ಇರ್ಬೋದು, ತಮಿಳುನಾಡು ಇರ್ಬೋದು, ಸರಿನಾ, ಅಥವಾ ಈ ಒಂದು ತೆಲಂಗಾಣದಲ್ಲಿ ನೀವು ಓದಿರುವಂತ ಅಭ್ಯರ್ಥಿ ಆಗಿರ್ಬೋದು, ಅಥವಾ ನಮ್ಮ ಭಾರತದ ಯಾವುದೇ ಮೂಲೆಯಲ್ಲಿ ನೀವು ಓದಿ PUC ಸೆಕೆಂಡ್ ಇಯರ್ ನ ಪಾಸ್ ಆಗಿ, ಸೊ ನಿಮ್ಮ PUC ಸೆಕೆಂಡ್ ಇಯರ್ ಒಂದು ರಿಕಗ್ನೈಸ್ಡ್ ಇನ್ಸ್ಟಿಟ್ಯೂಷನ್ ಕಡೆಯಿಂದ, ಸರ್ಕಾರದ ಕಡೆಯಿಂದ ಮಾನ್ಯತೆ ಇದೆ ಅಂದ್ರೆ ನೀವೇನ್ ಮಾಡಬಹುದು, ಅರ್ಜಿಯನ್ನ ಹಾಕ್ಬಹುದು. ಹಾಗೆ ಫ್ರೆಂಡ್ಸ್, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಸರ್ನ ತುಂಬಾ ಫೇಮಸ್ ಆಗ್ತಾ ಇದೆ ಇತ್ತೀಚೆಗೆ, NIOS ಅಂತ ಹೇಳಿ. ಸೊ ಅಲ್ಲಿಂದ ಪಾಸ್ ಆದಂತ ಅಭ್ಯರ್ಥಿಗಳು ಸಹ ನೀವು ಅರ್ಜಿಯನ್ನ ಹಾಕೋಬಹುದು. ಹಾಗೆ ಫ್ರೆಂಡ್ಸ್, ಯಾರ್ಯಾರು ಈ ಒಂದು 3 ವರ್ಷದ ಡಿಪ್ಲೊಮೊ, ಇದೇನು 3 ವರ್ಷದ ಡಿಪ್ಲೊಮೊ ಏನು ಬರುತ್ತೆ, ಸೊ ಆ ಒಂದು ಕೋರ್ಸ್ ನ ಓದಿದಂತ ಅಭ್ಯರ್ಥಿಗಳು ಸಹ ಅರ್ಜಿಯನ್ನ ಹಾಕೋಬಹುದು. ಜೊತೆಗೆ 2 ವರ್ಷಗಳ ITI ಕೋರ್ಸ್ ನ ಯಾರ್ಯಾರು ಓದಿದಿರಾ, ಅಥವಾ JOC ಅಂತ ಏನ್ ಬರ್ತಾ ಇತ್ತು, JODC, JLDC, ಈ ರೀತಿ ಎಲ್ಲಾ ಕೋರ್ಸ್ ಓದಿದಂತ ಅಭ್ಯರ್ಥಿಗಳು ನೀವು ಸಹ ಅರ್ಜಿಯನ್ನ ಹಾಕೋಬಹುದು, ಸರಿನಾ? ನೋಡಿ, ಈ ರೀತಿಯಾಗಿ ನಿಮ್ಮ ಒಂದು ಎಜುಕೇಶನ್ ಕ್ವಾಲಿಫಿಕೇಶನ್ ಅವರು ಡಿಸೈಡ್ ಅನ್ನ ಮಾಡಿದ್ದಾರೆ.
ಹಾಗೆ ನೋಡಿ ಏಜ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. 18 ವರ್ಷ ಮೇಲ್ಪಟ್ಟು ಇರಬೇಕಾಗುತ್ತೆ ನಿಮ್ಗೆ. ಸೊ ಅಲ್ಲಿಂದ ಜನರಲ್ ಅಭ್ಯರ್ಥಿಗಳು 35 ವರ್ಷದವರೆಗೆ ಅರ್ಜಿಯನ್ನ ಹಾಕ್ಬಹುದು. ಹಾಗೇನೆ ಈ ಒಂದು ಕೆಟಗರಿ 2A 2B 3A 3B ಅಭ್ಯರ್ಥಿಗಳು 38 ಏಜ್ ನವರೆಗೆ ಅರ್ಜಿಯನ್ನ ಹಾಕ್ಬಹುದು. SC ST ಕೆಟಗರಿ 1 ಅಭ್ಯರ್ಥಿಗಳು 40 ವರ್ಷದವರೆಗೆ ಅರ್ಜಿಯನ್ನ ಹಾಕ್ಬಹುದು. ಹಾಗೇನೆ ಈ ಒಂದು ಸರಿನಾ ಅರ್ಜಿಯನ್ನ ಹಾಕುವಂತಹ ಕೊನೆಯ ದಿನಾಂಕ ಯಾವಾಗಿರುತ್ತೆ? ಈ 3 ಏಪ್ರಿಲ್ 2024. 3 ಏಪ್ರಿಲ್ 2024 ಅದು ಏನಾಗಿರುತ್ತೆ ನಿಮ್ಮ ಡೇಟ್ ಆಫ್ ಬರ್ತ್ಗೆ ಕಟ್ ಆಫ್ ಡೇಟ್ ಅನ್ನ ಐ ಥಿಂಕ್ ಅವರು ಅದನ್ನ ಇಟ್ಟಿರ್ತಾರೆ. ಹಾಗೇನೆ ಫ್ರೆಂಡ್ಸ್ ಅರ್ಜಿಯನ್ನ ಹಾಕುವಂತಹ ದಿನಾಂಕವನ್ನ ಹೇಳೋದಾದ್ರೆ ಮಾರ್ಚ್ 4ನೇ ತಾರೀಕಿಂದ ನೀವೇನ್ ಮಾಡಬಹುದು ಅರ್ಜಿಯನ್ನ ಹಾಕ್ಬಹುದು. ಸೊ 4ನೇ ತಾರೀಕು ಮಾರ್ಚ್ ನಿಂದ ಹಿಡ್ಕೊಂಡು ಏಪ್ರಿಲ್ 3ನೇ ತಾರೀಕು ಆಲ್ಮೋಸ್ಟ್ ನಿಮ್ಗೆ 1 ತಿಂಗಳ ಟೈಮ್ ಅನ್ನ ಕೊಟ್ಟಿದ್ದಾರೆ ನೋಡಿ. ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ಎಲ್ಲಿಂದ ಅರ್ಜಿಯನ್ನ ಹಾಕ್ಬೇಕು ಅಂತ ಹೇಳೋದಾದ್ರೆ ನೋಡಿ ಇಲ್ಲಿ ಅಡ್ರೆಸ್ ಕೊಟ್ಟಿದ್ದಾರೆ. ಈ ಒಂದು ವೆಬ್ಸೈಟ್ ಅಡ್ರೆಸ್ KEAKRNIC.in ಅಂತ ಏನಿದೆ ಈ ಒಂದು ವೆಬ್ಸೈಟ್ ಇಂದ ನೀವು ಅರ್ಜಿಯನ್ನ ಹಾಕ್ಬೇಕು. ಹಾಗೇನೆ ಒಬ್ಬ ಅಭ್ಯರ್ಥಿ ಒಂದೇ ಜಿಲ್ಲೆಗೆ ಮಾತ್ರ ಅರ್ಜಿಯನ್ನ ಹಾಕ್ಬೇಕಾಗುತ್ತೆ. ಒಂದ್ ವೇಳೆ ಜಾಸ್ತಿ ಅಪ್ಲಿಕೇಶನ್ ಹಾಕಿದ್ರೆ ಏನಾಗುತ್ತೆ ಅಂತ ಹೇಳೋದಾದ್ರೆ ನೋಡಿ ಇಲ್ಲಿ ಹೇಳ್ತಿದ್ರೆ ಕೇವಲ ಒಂದು ಜಿಲ್ಲೆಗೆ ಮಾತ್ರ ಅರ್ಜಿಯನ್ನ ಸಲ್ಲಿಸಬೇಕಾಗಿರುತ್ತದೆ. ಒಂದಕ್ಕಿಂತ ಹೆಚ್ಚು ಅರ್ಜಿ ಸಲ್ಲಿಸಿದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯಲು ಬಳಸಲಾದ ಅರ್ಜಿಯನ್ನು ಮಾತ್ರ ಪರಿಗಣಿಸಲಾಗುವುದು. ಅಂದ್ರೆ ನಿಮಗೆ ಎಕ್ಸಾಮ್ ಸೆಂಟರ್ ನಲ್ಲಿ ಕೇಳಿರ್ತಾರಲ್ವಾ ಸರಿನಾ ಅರ್ಜಿ ಹಾಕುವಾಗ. ಸೊ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯಲು ಬಳಸಲಾದ ಅರ್ಜಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ಯಾವ ಒಂದು ಎಕ್ಸಾಮ್ ಸಿಟಿಯನ್ನ ನೀವು ತಗೊಳ್ತೀರಾ ಅಂತ ಹೇಳಿ ನಿಮ್ಗೇನು ಆಪ್ಷನ್ ಇರುತ್ತೆ. ಸೊ ಅದನ್ನ ಯಾರ್ಯಾರು ಅದನ್ನ ಕೊಟ್ಟಿರ್ತಾರೆ ಅಂತಹ ಒಂದು ಅರ್ಜಿಯನ್ನ ಮಾತ್ರ ನಾವು ಪರಿಗಣಿಸ್ತೇವೆ. ಹಾಗೆ ಸದರಿ ಅರ್ಜಿಯಲ್ಲಿ ಕೋರಲಾದ ಒಂದು ಜಿಲ್ಲೆಗೆ ಮಾತ್ರ ಸರಿನಾ. ಒಂದ್ ವೇಳೆ ನೀವು ಮಲ್ಟಿಪಲ್ ಹಾಕಿದ್ರೆ ಯಾವ್ದಾದ್ರು ಒಂದು ಜಿಲ್ಲೆಗೆ ನಿಮ್ಮನ್ನ ಏನ್ ಮಾಡ್ತಾರೆ ಈ ಎಕ್ಸಾಮ್ ಬರೋದಕ್ಕೆ ಅವಕಾಶವನ್ನ ಕೊಡ್ತಾರೆ ಸರಿನಾ. ಸೊ ಹಾಗಾಗಿ ನೀವೇನ್ ಮಾಡಿ ಈ ಅಧಿಸೂಚನೆ ಕೆಳಗಡೆ ಡೀಟೇಲ್ ಆಗಿ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಪೋಸ್ಟ್ ಇದಾವ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ನಿಮ್ ಜಿಲ್ಲೆ ಆಗ್ಲಿಲ್ಲ ಅಂದ್ರೂ ಅಕ್ಕಪಕ್ಕದ ಜಿಲ್ಲೆಯಲ್ಲಿ ಎಲ್ಲಿ ನಿಮ್ಗೆ ಪರ್ಫೆಕ್ಟ್ ಅನ್ಸುತ್ತೆ ಅಲ್ಲಿ ಒಂದೇ ಕಡೆ ಹಾಕಿ ಚೆನ್ನಾಗಿ ಓದಿ ಅಪಾಯಿಂಟ್ ಆಗುವಂತಹ ಪ್ರಯತ್ನ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಎಕ್ಸಾಮ್ ಅಂತೂ ಒಂದೇ ದಿನ ನಡೆಯುತ್ತೆ. ನೀವು 5 ಅಪ್ಲಿಕೇಶನ್ ಹಾಕಿದ್ರು 5 ಸಪರೇಟ್ ಆಗಿ ನಡೆಯೋದಿಲ್ಲ ಸರಿನಾ. ಸೊ ಒಂದೇ ಅರ್ಜಿಯನ್ನ ಹಾಕ್ಬೇಕಾಗತ್ತೆ, ಒಂದೇ ಸಲ ಎಕ್ಸಾಮ್ ಇರುತ್ತೆ. ಸೊ ಗೊತ್ತಾಯ್ತು. ಈ ಒಂದು ಮುಂದಿನ ತಿಂಗಳ 4ನೇ ತಾರೀಕಿನಿಂದ ಹಿಡ್ಕೊಂಡು ಏಪ್ರಿಲ್ 3ನೇ ತಾರೀಕುವರೆಗೆ ನೀವು ಅರ್ಜಿಯನ್ನ ಹಾಕೋಬಹುದು. ಹಾಗೇನೆ ಫ್ರೆಂಡ್ಸ್ ಈ ಒಂದು ನಿಮ್ಮ ಫೀಸ್ ಅನ್ನ ಪೇಮೆಂಟ್ ಮಾಡೋದಕ್ಕೆ ಲಾಸ್ಟ್ ಡೇಟ್ ಯಾವಾಗಿರುತ್ತೆ 6/4/2024. ಹಾಗೇನೆ ಬಹಳ ಇಂಪಾರ್ಟೆಂಟ್ ಆಗಿ ಈ ಒಂದು ಎಕ್ಸಾಮ್ ಫೀಸ್ ಅನ್ನ ಎಲ್ಲಿ ಕಟ್ಟಬೇಕು ಅಂತ ಹೇಳೋದಾದ್ರೆ ಹಾಗೆ ಎಷ್ಟು ಇದೆ ಅಂತ ಹೇಳೋದಾದ್ರೆ ಸೊ ನೋಡ್ತಾ ಇರ್ಬೋದು 750 ರೂಪಾಯಿ ಇದೆ ಯಾರ್ಯಾರಿಗೆ ಜನರಲ್ ಅಭ್ಯರ್ಥಿಗಳಿಗೆ ಮತ್ತೆ OBC ಅಭ್ಯರ್ಥಿಗಳಿಗೆ. ಹಾಗೆ SC ST ಕೆಟಗರಿ 1 ಮಾಜಿ ಸೈನಿಕ ಹಾಗೆ PWD ಅಭ್ಯರ್ಥಿಗಳಿಗೆ 500 ರೂಪಾಯಿ ಎಕ್ಸಾಮಿನೇಷನ್ ಫೀಸ್ ಅನ್ನ ಇಟ್ಟಿದ್ದಾರೆ. ಹಾಗೇನೆ ಯಾವುದೇ ಕಾರಣಕ್ಕೂ ಆ ಒಂದು ಫೀಸ್ ಅನ್ನ ನಿಮಗೆ ಆಯ್ತಾ ರೀಫಂಡ್ ಮಾಡೋದಕ್ಕೆ ಆಗಲ್ಲ ಅಂತ ಹೇಳಿದ್ದಾರೆ ನೋಡಿ ಆಸ್ಪಿರೆಂಟ್ಸ್. ಹಾಗೇನೆ ಬಹಳ ಇಂಪಾರ್ಟೆಂಟ್ ಆಗಿ ಆಸ್ಪಿರೆಂಟ್ಸ್ ಈ ಒಂದು ಎಕ್ಸಾಮ್ ಸೆಂಟರ್ಗಳು ನೋಡಿ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ನಡೆಸ್ತೇವೆ ಅಂತ ಹೇಳಿದ್ದಾರೆ. ಬಟ್ ಅಗತ್ಯವಿದ್ರೆ ಏನ್ ಮಾಡ್ತಾರೆ ಅವರು ಈ ಒಂದು ಎಕ್ಸಾಮ್ ಸೆಂಟರ್ ಗಳನ್ನ ಬದಲಾವಣೆ ಮಾಡ್ತೇವೆ ಅಂತ ಹೇಳಿದ್ದಾರೆ, ಕಂಡೀಷನ್ ಅನ್ನ ಹಾಕಿದ್ದಾರೆ. ಹಾಗೆ ಆನ್ಲೈನ್ ಇರುತ್ತಾ ಆಫ್ಲೈನ್ ಇರುತ್ತಾ ಅಂತ ಹೇಳೋದಾದ್ರೆ ಎಕ್ಸಾಮ್ ಆಫ್ಲೈನ್ ಇರುತ್ತೆ ನೋಡಿ. ಹಾಗೆ ನಿಮ್ಮ ಎಕ್ಸಾಮ್ ಡೇಟ್ ಆಗಿರ್ಬೋದು ಪ್ರತಿಯೊಂದನ್ನ ಅವರು ನಿಮಗೆ ಮತ್ತೆ ನೆಕ್ಸ್ಟ್ ಯಾವಾಗಾದ್ರೂ ತಿಳಿಸ್ತಾರೆ. ಅಂದ್ರೆ ಅರ್ಜಿ ಎಲ್ಲ ಹಾಕೋದಾದ್ಮೇಲೆ ತಿಳಿಸ್ತಾರೆ. ಈಗ ತುಂಬಾ ಜನ ಅಭ್ಯರ್ಥಿಗಳಿಗೆ ಕನ್ಫ್ಯೂಷನ್ ಇರೋದು ಈ ಒಂದು ಕನ್ನಡ ಪರೀಕ್ಷೆಯನ್ನು ಎಲ್ಲರೂ ಬರಿಬೇಕಾ ಅಂತ ಹೇಳಿ. ಹೌದು ಆಸ್ಪಿರೆಂಟ್ಸ್ ನೋಡ್ತಾ ಇರ್ಬೋದು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ KA ಯಾವ ತರ ಇದೆ ಅಂತ ಹೇಳೋದಾದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ 150 ಮಾರ್ಕ್ಸ್ ನ ಅವರು ಇಟ್ಟಿರ್ತಾರೆ ಸರ್ನಾ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರುತ್ತೆ ನೋಡಿ, ಬರೆಯೋದಿರೋದಿಲ್ಲ. 150 ಮಾರ್ಕ್ಸ್ ಇಟ್ಟಿದ್ದಾರೆ ಇವರು. ಸೊ ಅಭ್ಯರ್ಥಿಗಳು ಇದರಲ್ಲಿ ಮಿನಿಮಮ್ 50 ಅಂಕಗಳನ್ನ ತೆಗಿಲೇಬೇಕಾಗುತ್ತೆ ಸರ್ನಾ. ಕ್ಯಾಂಡಿಡೇಟ್ ಮಸ್ಟ್ ಸ್ಕೋರ್ ಅಟ್ ಲೀಸ್ಟ್ 50 ಮಾರ್ಕ್ಸ್ ತಗೊಳ್ಳೇಬೇಕಾಗಿರುತ್ತೆ. ಅದಕ್ಕಿಂತ ಜಾಸ್ತಿನೂ ತಗೋಬಹುದು. ಬಟ್ ಇದನ್ನ ಏನ್ ಮಾಡೋದಕ್ಕಾಗಲ್ಲ, ಅಪಾಯಿಂಟ್ಮೆಂಟ್ ಗೆ ಕನ್ಸಿಡರ್ ಮಾಡೋದಿಲ್ಲ ಅಂತ ಹೇಳಿದ್ದಾರೆ ಸರಿನಾ. ಸೊ ಕಡ್ಡಾಯ ಕನ್ನಡ ಪರೀಕ್ಷೆಗೆ ಏನೇನು ಓದ್ಕೋಬೇಕು ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಬರುತ್ತೆ, ಡೀಟೇಲ್ ಆಗಿ ನಾವು ವಿಡಿಯೋವನ್ನ ಮಾಡ್ತೇವೆ. ಈಗ ಸದ್ಯಕ್ಕೆ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಏನಿದೆ ಅನ್ನೋದನ್ನ ತಿಳಿಸ್ತಾ ಇದೆ. ಹಾಗೇನೆ ಈಗ ನೋಡೋಣ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಟಾಪಿಕ್ ಯಾವ್ದಿದು, ಸಿಲೆಬಸ್. ಸೊ ಈ ಮುಂಚೆ ನಾವೇನ್ ಮಾಡಿದ್ವಿ, ಈ ಒಂದು ಕಂದಾಯ ನಿಯಮಗಳು ಸರ್ನಾ, ರೆವೆನ್ಯೂ ಆಕ್ಟ್ ಅದನ್ನೆಲ್ಲ ಹೇಳಿದ್ರು ಅವರು. ಬಟ್ ಆಸ್ ಆಫ್ ಅ ಸಡನ್ ಅವ್ರು ಏನ್ ಮಾಡಿದ್ದಾರೆ, ಚೇಂಜಸ್ ಅನ್ನ ಮಾಡಿದ್ದಾರೆ. ಏನಂತ ಹೇಳೋದಾದ್ರೆ ಸೊ ನೋಡ್ತಾ ಇರ್ಬೋದು ಸ್ಟೂಡೆಂಟ್ಸ್, ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಚೇಂಜಸ್. ಈ ಒಂದು ಪೇಪರ್ 1 ಏನಿದೆ ಅಲ್ವಾ ಸರ್ನಾ, ಅದನ್ನು ಸಂಪೂರ್ಣವಾಗಿ ಚೇಂಜ್ ಮಾಡಲ್ಪಟ್ಟಿದೆ. ಸೊ ಅದರಲ್ಲಿ GK ಕೇಳಲ್ಪಡ್ತಾರೆ ನೋಡಿ, ಪ್ರಚಲಿತ ಘಟನೆಗಳನ್ನ ಕೇಳ್ತಾರೆ, ಸಾಮಾನ್ಯ ಜ್ಞಾನವನ್ನ, ಹಾಗೆ ದೈನಂದಿನ ಗ್ರಹಿಕೆಯ ವಿಷಯಗಳು, ಡೈಲಿ ಅಪ್ಡೇಟ್ಗಳು ಏನಿರ್ತವೆ ಅದು, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನ ಡೀಟೇಲ್ ಆಗಿ ಓದ್ಕೊಳ್ಳಿ ಆಯ್ತಾ. ಈ ಪ್ರತಿಯೊಂದಕ್ಕೆ ಏನೇನು ಓದ್ಕೋಬೇಕು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೇವೆ. ಹಾಗೇನೆ
ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಇತಿಹಾಸ ಅಂತ ಕೇಳಿದ್ದಾರೆ. ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಭೂಗೋಳದ ವಿಷಯಗಳು ಅಂತ ಕೇಳಿದ್ದಾರೆ. ಆಯ್ತಾ, ಕರ್ನಾಟಕ ಜಿಯೋಗ್ರಫಿ ಅಂಡ್ ಇಂಡಿಯನ್ ಜಿಯೋಗ್ರಫಿ ಎರಡೂ ಕೇಳಿದ್ದಾರೆ. ಹಾಗೆ ಇಂಡಿಯಾದು ಇತಿಹಾಸ ಹಾಗೆ ಕರ್ನಾಟಕದ ಇತಿಹಾಸ ಈ ತರ ಕೇಳ್ತಾ ಹೋಗಿದ್ದಾರೆ ನೋಡಿ. ಹಾಗೆ ನೋಡಿ, ರಾಜ್ಯ ಮತ್ತು ಲೋಕಲ್ ಆಡಳಿತದ ವಿಷಯಗಳ ಕುರಿತು ಅಂತ ಹೇಳಿದ್ದಾರೆ. ಸರಿನಾ? ರಾಜ್ಯದ ಆಡಳಿತ ಜೊತೆಗೆ ಪ್ರಾದೇಶಿಕ ಲೋಕಲ್ ಆಡಳಿತ ಯಾವ ತರ ಕೆಲಸ ಮಾಡುತ್ತೆ ಅದರ ಬಗ್ಗೆ ನಾಲೆಜ್ ಇರಬೇಕಾಗುತ್ತೆ. ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳು ಜೊತೆಗೆ ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದ ಉಪಕ್ರಮಗಳನ್ನ ಒಳಗೊಂಡಂತೆ ಕರ್ನಾಟಕ ಆರ್ಥಿಕತೆಯ ಅಭಿವೃದ್ಧಿಯ ಕುರಿತ ವಿಷಯಗಳು ಬಹಳ ಇಂಪಾರ್ಟೆಂಟ್ ಟಾಪಿಕ್. ನೀವೇನು ಓದ್ಕೋಬೇಕಾಗತ್ತೆ? RDPR, ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ನ ಟೋಟಲ್ ಆ ಸಿಸ್ಟಮ್ ಯಾವ ತರ ಕೆಲಸ ಮಾಡುತ್ತೆ, ಹಾಗೇನೆ ಕರ್ನಾಟಕದ ಎಕಾನಮಿ ಯಾವ ತರ ಈ ಒಂದು ಅಟ್ಯಾಚ್ ಆಗಿ ಈ RDPRಗೆ ಒಳಗೊಂಡಂತೆ ಯಾವ ತರ ಅದು ಕೆಲಸ ಮಾಡುತ್ತೆ ಅದನ್ನ ಬಹಳ ನೀಟಾಗಿ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಹಾಗೇನೆ ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು, ಎನ್ವೈರನ್ಮೆಂಟಲ್ ಇಶ್ಯೂಸ್ ರಿಲೇಟೆಡ್ ಟು ಕರ್ನಾಟಕ, ಹಾಗೆ ಅಭಿವೃದ್ಧಿ ಕುರಿತ ವಿಷಯಗಳು ಇವೆಲ್ಲವನ್ನ ಓದ್ಕೋಬೇಕಾಗತ್ತೆ ನೋಡಿ. ಸರಿನಾ? ನೆಕ್ಸ್ಟ್ ವಿಡಿಯೋದಲ್ಲಿ ಪ್ರತಿಯೊಂದಕ್ಕೆ ಏನೇನ್ ಬುಕ್ಸ್ ಗಳನ್ನ ಓದ್ಕೋಬೇಕು, ಎಲ್ಲೆಲ್ಲಿಂದ ರೆಫರ್ ಮಾಡ್ಕೋಬೇಕು ಖಂಡಿತವಾಗಿ ತಿಳಿಸ್ತೇವೆ. ಬಟ್ ದಿಸ್ ಇಸ್ ದ ಈ ಒಂದು ಸಿಲೆಬಸ್ ನ ಸಬ್ಜೆಕ್ಟ್. ಸೊ 100 ಮಾರ್ಕ್ಸ್ ಇಂದು GK ಎಕ್ಸಾಮ್ ಇರುತ್ತೆ. ಬೆಳಗ್ಗೆ ಪೇಪರ್, ಅದಕ್ಕೆ 2 ತಾಸು ಟೈಮ್ ಅನ್ನ ಕೊಟ್ಟಿರ್ತಾರೆ. ಮಧ್ಯಾಹ್ನ ಪೇಪರ್ ನೋಡಿ, ಪತ್ರಿಕೆ 2 ಅಂತ ಹೇಳ್ತಾರೆ ಅದನ್ನ, ಪೇಪರ್ 2. ಸೊ 100 ಮಾರ್ಕ್ಸ್ ನ ಇನ್ನೊಂದು ಎಕ್ಸಾಮ್ ಇರುತ್ತೆ. ಐ ಥಿಂಕ್ 35 ಮಾರ್ಕ್ಸ್ ಇಂದು ಕನ್ನಡ ಮತ್ತೆ ಇಂಗ್ಲಿಷ್ ನ ಕೇಳ್ತಾರೆ. ಇನ್ನು 30 ಮಾರ್ಕ್ಸ್ ಇಂದ ಯಾವ್ದು ಕೇಳ್ತಾರೆ ಇವರು? ಕಂಪ್ಯೂಟರ್ ಜ್ಞಾನವನ್ನ ಕೇಳ್ತಾರೆ ನೋಡಿ. ಇಂಗ್ಲಿಷ್ ಆಗಿರ್ಬೋದು, ಕಂಪ್ಯೂಟರ್ ಜ್ಞಾನ ಆಗಿರ್ಬೋದು, ಖಂಡಿತವಾಗಿಯೂ ನಿಮಗೆ ಟೋಟಲ್ A to Z ನ ನಿಮಗೋಸ್ಕರ ಪಾಠ ಮಾಡ್ತೇವೆ ಖಂಡಿತವಾಗಿಯೂ ನಮ್ಮ ಚಾನಲ್ ಕಡೆಯಿಂದ ಫ್ರೀ ಆಗಿ. ಸರಿನಾ? ಓಕೆ ಆಸ್ಪಿರೆಂಟ್ಸ್, ಸೊ ಅದರ ಒಂದು ಬೆನಿಫಿಟ್ ನ ನೀವು ತಗೊಳ್ಳಿ. ಹಾಗೆ ಸಾಧ್ಯ ಆಯ್ತು ಅಂತಂದ್ರೆ ನೋಟ್ಸ್ ಸಹ ನಾವು ಪ್ರೊವೈಡ್ ಮಾಡುವಂತ ಕೆಲಸವನ್ನ ಮಾಡ್ತೇವೆ. ಹಾಗೇನೆ ನೋಡ್ತಾ ಇರ್ಬೋದು 2 ಅವರ್ಸ್ ಗಳ ಟೈಮ್ ಅನ್ನ ಕೊಟ್ಟಿರ್ತಾರೆ. ಸೊ ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ ಮೈ ಡಿಯರ್ ಆಸ್ಪಿರೆಂಟ್ಸ್, ಈ ಒಂದು ಸ್ಕೋರಿಂಗ್ ಸಬ್ಜೆಕ್ಟ್ ಅಂತ ನಾವು ಇಲ್ಲಿ ಯಾವುದನ್ನ ಹೇಳ್ಬೋದು ಅಂತ ಹೇಳೋದಾದ್ರೆ ಪತ್ರಿಕೆ 2, ದಿಸ್ ಇಸ್ ದ ಕಿಂಗ್ ಮೇಕರ್. ಪತ್ರಿಕೆ 2 ಮೇಲೆ ನೀವು ಸಂಪೂರ್ಣವಾಗಿ ಹಿಡಿತವನ್ನ ಸಾಧಿಸಬಹುದು ಬಹಳ ಕಡಿಮೆ ಟೈಮ್ ಅಲ್ಲಿ. ಯಾವ ತರ ಸರ್? ನೋಡಿ, ಸಾಮಾನ್ಯ ಕನ್ನಡ ಅಂತ ಕೇಳಿದ್ದಾರೆ. ಸೊ ಕನ್ನಡ ನೋಡಿ, ನೀವು ಜಾಸ್ತಿ ಏನ್ ಕೇಳ್ತಾರೆ ಅಲ್ಲಿ? ಗ್ರಾಮರ್ನ ಕೇಳ್ತಾರೆ. ಸರಿನಾ? ಗ್ರಾಮರ್ನ ಕೇಳ್ತಾರೆ. ಹಾಗೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ಏನು ಸಾಮಾನ್ಯ ಕನ್ನಡ ಪೇಪರ್ಗಳು ಏನಿರ್ತವೆ, ಗ್ರೂಪ್ ಸಿ KPSC ಗ್ರೂಪ್ ಸಿ ಪೇಪರ್ಗಳು ಏನಿರ್ತವೆ ಅದನ್ನ ಬಿಡಿಸ್ಬಿಡಿ ನೀಟಾಗಿ. ಸಾಮಾನ್ಯ ಇಂಗ್ಲಿಷ್ನು ಅಷ್ಟೇ ಮಾಡಿ. ಸರಿನಾ? ರೇನ್ ಅಂಡ್ ಮಾರ್ಟಿನ್ ಬುಕ್ ತಗೊಳ್ಳಿ, ಚೆನ್ನಾಗಿ ಓದ್ಕೊಳ್ಳಿ. ಹಾಗೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ದು, ಕೇಂದ್ರ ಸರ್ಕಾರದ ಜನರಲ್ ಇಂಗ್ಲಿಷ್ ಪೇಪರ್ಸ್ಗಳು, ಹಾಗೆ KPSC ಹಳೆಯ ಪೇಪರ್ಸ್ಗಳು ಅದನ್ನೆಲ್ಲ ಚೆನ್ನಾಗಿ ಬಿಡಿಸಿ. ಕಂಪ್ಯೂಟರ್ನು ಅಷ್ಟೇ. ಸರಿನಾ? ಕಂಪ್ಯೂಟರ್ ಖಂಡಿತವಾಗಿಯೂ ನಾವು A to Z ನ ಕವರ್ ಮಾಡ್ತೇವೆ. ಆಲ್ರೆಡಿ ಡೆಮೋ ವಿಡಿಯೋಸ್ಗಳು ಇದಾವೆ. ಎಲ್ಲ ಲಿಂಕ್ಸ್ ಗಳು ಇದೇ ವಿಡಿಯೋದ ಕಾಮೆಂಟ್ ಸೆಕ್ಷನ್ ಅಲ್ಲಿ ಡಿಸ್ಕ್ರಿಪ್ಷನ್ ಗಳಲ್ಲಿ ಹಾಕಿದ್ದೇವೆ, ಹೋಗಿ ನೋಡಿ. ತುಂಬಾ ಅಭ್ಯರ್ಥಿಗಳು ನೋಡಿ ಅದನ್ನ ಮೆಚ್ಕೊಂಡಿದ್ದಾರೆ. ಸರಿನಾ? ಸೊ ನಿಮಗೂ ಅದು ಇಷ್ಟ ಆಗುತ್ತೆ. ಅದರ ನೆಕ್ಸ್ಟ್ ವಿಡಿಯೋಸ್ ಗಳನ್ನ ಖಂಡಿತವಾಗಿ ತರ್ತೇವೆ. ಅದೆಲ್ಲ ನಿಮ್ಗೆ ಎಕ್ಸಾಮಿಗೆ ಅನುಕೂಲ ಆಗುತ್ತೆ. ಸೊ ನೀವು ಏನ್ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಈ ಹುದ್ದೆ ಪಡ್ಕೊಳ್ಳೇಬೇಕಾಗಿರುವ ಅಭ್ಯರ್ಥಿಗಳು ಈ ಒಂದು ಪತ್ರಿಕೆ 2 ಮೇಲೆ ಹೇಗಾದ್ರೂ ಮಾಡಿ ಹಿಡಿತವನ್ನ ಸಾಧಿಸ್ರಿ. ಸಾಮಾನ್ಯ ಕನ್ನಡ, ಜನರಲ್ ಇಂಗ್ಲಿಷ್ ಜೊತೆಗೆ ಕಂಪ್ಯೂಟರ್ ಜ್ಞಾನ 100 ಮಾರ್ಕ್ಸ್ ಇದೆ ನೋಡಿ. ಕಡಿಮೆ ಸಮಯದಲ್ಲಿ ಜಾಸ್ತಿ ಸ್ಕೋರ್ ಮಾಡಬಹುದು ಅಂತ ಪೇಪರ್ ಇದು. ಅಂಡ್ ಇದು ಯಾಕೆ ಅಷ್ಟು ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ನೋಡಿ, ಇದು ಒಂಥರ ಸಾಗರ, ಸಮುದ್ರ ತರ ಇದು. ಸರಿನಾ? ಸೊ ಬಟ್ ಇದನ್ನು ನೀವು ಪ್ಲಾನ್ ಮಾಡಿ ಆರಾಮಾಗಿ ಹೊಡಿಬಹುದಾಗಿದೆ. ಎಸ್ಪೆಷಲಿ ಇತಿಹಾಸ ಇರ್ಬೋದು, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆಗಿರ್ಬೋದು, ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಆಗಿರ್ಬೋದು, ಅಲ್ಲಿ ನೀವು ತುಂಬಾ ಡೀಪ್ ಲೆವೆಲ್ ಅಲ್ಲಿ ಅಧ್ಯಯನ ಮಾಡಿದ್ರೆ ಖಂಡಿತವಾಗಿ ಏನಾಗುತ್ತೆ, ನಿಮಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಮುಂದೆ ಕ್ಲಾಸ್ ಅಲ್ಲಿ ಹೇಳ್ತೇವೆ. ಈಗ ಸದ್ಯಕ್ಕೆ ನೋಟಿಫಿಕೇಶನ್ ನಿಮಗೆ ಹೇಳ್ತಾ ಇದೆ. ಹಾಗೇನೆ ನೋಡಿ, ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯನ್ನ ಎಲ್ಲರೂ ಬರೀಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ಯಾರಿಗೂ ಅಲ್ಲಿ ಎಕ್ಸಾಮ್ಷನ್ ಅನ್ನು ಅವ್ರು ಕೊಟ್ಟಿಲ್ಲ. ಹಾಗೇನೆ ಆಸ್ಪಿರೆಂಟ್ಸ್ ನೆಗೆಟಿವ್ ಮಾರ್ಕಿಂಗ್ ಇರುತ್ತಾ ಅಂತ ಕೇಳೋದಾದ್ರೆ ಹೌದು. ಸರಿನಾ? 0.4 ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ, 0.25 ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಬಹಳ ಹುಷಾರಾಗಿ ನೀವು ಆನ್ಸರ್ನ ಮಾಡ್ಬೇಕಾಗುತ್ತೆ. ಜೊತೆಗೆ ಎಲ್ಲ ರೀತಿಯ ರಿಸರ್ವೇಶನ್ಗಳು ಇದಾವೆ ನೋಡಿ. ನಿಮ್ದು ಜಾತಿ ಪ್ರಮಾಣ ಪತ್ರ ರೆಡಿ ಮಾಡಿಕೊಳ್ಳಿ. ಒಂದ್ ವೇಳೆ ಇದ್ರೆ ಇನ್ಕಮ್ ಸರ್ಟಿಫಿಕೇಟ್ಗೆ ಆಯ್ತಾ ವ್ಯಾಲಿಡಿಟಿ ಏನು ಇದನ್ನ ಎಲ್ಲ ನೋಡ್ಕೊಳ್ಳಿ. ಹಾಗೆ ಮಾಜಿ ಸೈನಿಕ ಇದ್ರೆ ಅದನ್ನು ಸಹ ಅಪ್ಲೈ ಮಾಡಿ. ಹಾಗೆ ಗ್ರಾಮೀಣ ಅಭ್ಯರ್ಥಿ ಅದನ್ನು ಸಹ ನೋಡಿ. ಹಾಗೆ ಕನ್ನಡ ಮಾಧ್ಯಮ ಆಯ್ತಾ, ಆ ಒಂದು ಸರ್ಟಿಫಿಕೇಟ್ ರೆಡಿ ಮಾಡ್ಕೊಳ್ಳಿ. ನೋಡಿ, ಈ ತರ ಫಾರ್ಮೆಟ್ ಅಲ್ಲಿ ಇರಬೇಕು ಅಂತ ಹೇಳಿದ್ದಾರೆ. ಹಾಗೆ PWD ಅಭ್ಯರ್ಥಿಗಳು ನೀವು ಸಹ ಮೆಡಿಕಲ್ ಆಫೀಸರ್ಸ್ ಕಡೆಯಿಂದ ರೆಡಿ ಮಾಡ್ಕೊಳ್ಳಿ. ಹಾಗೆ ಹೈದರಾಬಾದ್ ಕರ್ನಾಟಕ ಅಭ್ಯರ್ಥಿಗಳು AC ಆಫೀಸ್ ಕಡೆಯಿಂದ ರೆಡಿ ಮಾಡ್ಕೋಬೇಕಾಗತ್ತೆ. ಹಾಗೆ ಈ ಒಂದು ಹೈದರಾಬಾದ್ ಕರ್ನಾಟಕದ ಗವರ್ಮೆಂಟ್ ಎಂಪ್ಲಾಯಿ ಅವರು ಸಹ ಒಂದು ಫಾರ್ಮೆಟ್ ಅನ್ನು ತೆಗೆಸ್ಕೋಬೇಕಾಗತ್ತೆ. ಹಾಗೆ ತೃತೀಯ ಲಿಂಗದ ಅಭ್ಯರ್ಥಿಗಳು ಸಹ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಅವರಿಂದ ಒಂದು ಪ್ರಮಾಣ ಪತ್ರವನ್ನು ತೆಗೆಸ್ಕೋಬೇಕಾಗತ್ತೆ. ಜೊತೆಗೆ ಯೋಜನಾ ನಿರಾಶ್ರಿತರು YN ಅಭ್ಯರ್ಥಿಗಳು
ಸರಿನಾ? ನೀವು ಸಹ ಒಂದು ಪ್ರಮಾಣ ಪತ್ರವನ್ನು ತೆಗೆಸ್ಕೋಬೇಕಾಗತ್ತೆ. ಹಾಗೇನೆ ನಿಮ್ಗೆ ಏನೇ ಒಂದು ಡೌಟ್ ಇದ್ರೆ ನೀವು ಪ್ರಾಧಿಕಾರದೊಡನೆ ಮಾತಾಡಬಹುದು ಅಂತ ಹೇಳಿ ಅವರು ಹೇಳಿದ್ದಾರೆ. ಸೊ ಇದಾಗಿತ್ತು ಡೀಟೇಲ್ ಆಗಿರುವಂತಹ ಒಂದು ಅಧಿಸೂಚನೆ. ಹಾಗೇನೆ ಬಹಳ ಇಂಪಾರ್ಟೆಂಟ್ ಆಗಿ ನೋಡಿ, ಫಾರ್ಮೆಟ್ಗಳು ಯಾವ್ಯಾವ ತರ ಇರ್ತವೆ ಅಂತ ಕನ್ಫ್ಯೂಷನ್ ಇದ್ರೆ 10ನೇ ಪೇಜ್ ನಿಂದ ಎಲ್ಲ ಫಾರ್ಮೆಟ್ ಅವರು ನಮೂನೆಗಳನ್ನ ಹಾಕಿದ್ದಾರೆ. ಸೊ ಅದೇ ತರ ನೀವು ಅದನ್ನ ಪ್ರಿಂಟ್ ಹಾಕ್ಸ್ಕೊಂಡು ಅದೇ ತರ ತೆಗೆಸೋದಕ್ಕೆ ಪ್ರಯತ್ನ ಮಾಡಿ. ಅಂಡ್ ಬೇಗ ಬೇಗ ತೆಗೆಸ್ಕೊಂಡು ರೆಡಿ ಇದ್ರೆ ಬಹಳ ಹುಷಾರಾಗಿ ನೀವೇ ಕೂತ್ಕೊಂಡು ಕಂಪ್ಯೂಟರ್ ಇದರಲ್ಲಿ ನೀಟಾಗಿ ಅರ್ಜಿಯನ್ನ ಹಾಕಿ. ಯಾವುದೇ ರೀತಿ ಮೊಬೈಲ್ ಎಲ್ಲ ಹಾಕಕ್ಕೆ ಹೋಗ್ಬೇಡಿ. ಸೊ ಈಗ ನೋಡೋಣ ಎಷ್ಟೆಷ್ಟು ಹುದ್ದೆಗಳಿದಾವೆ ಅಂತ ಹೇಳಿ. ಸೊ ನೋಡ್ತಾ ಇರ್ಬೋದು, ನಾನ್ HK ಅಭ್ಯರ್ಥಿಗಳಿಗೆ ಬೆಂಗಳೂರು ನಗರ ನೋಡ್ತಾ ಇರ್ಬೋದು 32, ಗ್ರಾಮಾಂತರ 34, ಚಿತ್ರದುರ್ಗ 32, ಕೋಲಾರ 45, ಹೈಯೆಸ್ಟ್ ಐ ಥಿಂಕ್ ತುಮಕೂರು ಇದೆ ನೋಡಿ 73, ರಾಮನಗರ 51, ಚಿಕ್ಕಬಳ್ಳಾಪುರ 42. ಸೊ ಈ ತರ ತುಂಬಾ ಡೀಟೇಲ್ ಆಗಿದೆ, ನೀವು ಓದ್ಕೊಳ್ಳಿ ಸರಿನಾ? ಹಾಗೆ ನೀವು ಯಾವ ಜಿಲ್ಲೆಗೆ ಹಾಕ್ತೀರಾ ಒಂದು ಜಿಲ್ಲೆಗೆ ಮಾತ್ರ ಅರ್ಜಿಯನ್ನ ಹಾಕಿ, ಸುಮ್ನೆ ಫೀಸ್ ಎಲ್ಲ ಇದ್ ಮಾಡ್ಕೋಬಿಡಿ. ಹಾಗೇನೆ ನೋಡಿ, ಕಲ್ಯಾಣ ಕರ್ನಾಟಕ ಹುದ್ದೆಗಳು ಟೋಟಲಿ 131 ಹುದ್ದೆಗಳಿದೆ. ಹೈಯೆಸ್ಟ್ ಕಲಬುರಗಿಯಲ್ಲಿದೆ, ಲೋಯೆಸ್ಟ್ ಎಲ್ಲಿದೆ ಈ ಒಂದು ಯಾದಗಿರಿಯಲ್ಲಿ ಒಂದು ಹುದ್ದೆ ಇದೆ ನೋಡಿ, ಸರಿನಾ? ಸೊ ನೋಡ್ತಾ ಇರ್ಬೋದು. ಓಕೆನಾ ಸ್ಟೂಡೆಂಟ್ಸ್? ಸೊ ಹಾಗೇನೆ ಪ್ರತಿಯೊಂದು ರಿಸರ್ವೇಶನ್ ಅಭ್ಯರ್ಥಿಗಳಿಗೆ ಎಕ್ಸಾಂಪಲ್ ನೋಡಿ, ಬೆಂಗಳೂರು ನಗರ ಅಂತಂದ್ರೆ ಕೆಟಗರಿ 1ಗೆ ಯಾವುದು, 2Aಗೆ ಯಾವುದು, 3Bಗೆ ಯಾವುದು, 3Aಗೆ ಯಾವುದು, ಆಯ್ತಾ? ನಿಮ್ ರಿಸರ್ವೇಶನ್ ಇದು ಎಷ್ಟೆಷ್ಟು ಪೋಸ್ಟ್ ಗಳಿದಾವೆ ಅದನ್ನು ಸಹ ಹಂಚಿಕೆಯನ್ನ ಮಾಡಿದ್ದಾರೆ ನೋಡಿ. ಬರೀ ಬೆಂಗಳೂರು ನಗರ ಅಲ್ಲ, ನಮ್ಮ ರಾಜ್ಯದ ಪ್ರತಿಯೊಂದು ಜಿಲ್ಲೆಯದು ಇಲ್ಲಿ ಡೇಟಾವನ್ನು ಕೊಡಲಾಗಿದೆ, ಸರಿನಾ? ನಿಮ್ ಜಿಲ್ಲೆಯದು ನೋಡ್ಕೊಳ್ಳಿ. ಈ ಎಲ್ಲಾ PDF ಗಳು ಬೇಕು ಅಂತಂದ್ರೆ ನಮ್ಮ ಟೆಲಿಗ್ರಾಮ್ ಅಲ್ಲಿ ನಾವು ಪೋಸ್ಟ್ ಮಾಡಿರ್ತೇವೆ. ಟೆಲಿಗ್ರಾಮ್ ಲಿಂಕ್ ಹಾಗೆ ಎಲ್ಲ ಇನ್ನು ಉಳಿದಂತಹ ಎಲ್ಲ ವಿಡಿಯೋಸ್ ಗಳ ಲಿಂಕ್ ಇದೇ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಗೆ ಡಿಸ್ಕ್ರಿಪ್ಷನ್ಸ್ ಗಳಲ್ಲಿ ಹಾಕಿರ್ತೇವೆ. ಕ್ಲಿಕ್ ಮಾಡ್ಕೊಂಡು ನೀವು ವಿಡಿಯೋವನ್ನ ನೋಡಬಹುದು. ಹಾಗೆ ಟೆಲಿಗ್ರಾಮ್ಗೂ ಸಹ ಜಾಯ್ನ್ ಆಗಿ ಅಂತ ಹೇಳ್ತಾ ಈ ಎಲ್ಲ PDF ಗಳನ್ನ ಅಲ್ಲಿ ಶೇರ್ ಮಾಡಿರ್ತೇವೆ. ನೆಕ್ಸ್ಟ್ ಕ್ಲಾಸಸ್ ಗಳಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಈ ಒಂದು ಜನರಲ್ ಇಂಗ್ಲಿಷ್ ಆಗಿರ್ಬೋದು, ಕಂಪ್ಯೂಟರ್ ಆಗಿರ್ಬೋದು, ಆ ಕ್ಲಾಸಸ್ಗಳು ಇರ್ತವೆ ನಿಮಗೆ. ಹಾಗೆ ಸಾಧ್ಯ ಆಯ್ತು ಅಂತಂದ್ರೆ ಈ ಒಂದು ಪೇಪರ್ 1 ನಲ್ಲಿ ಬರುವಂತಹ ಏನು RDPR ಅನ್ನ ಕೇಳಿದರೆ, ಸೊ ಅದನ್ನು ಸಹ ಕಂಟಿನ್ಯೂಸ್ ಕ್ಲಾಸಸ್ ನ ಮಾಡುವಂತ ಪ್ರಯತ್ನ ಆಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ಯಾವ್ಯಾವ ಸಬ್ಜೆಕ್ಟ್ಗೆ ಏನೇನು ಬುಕ್ಸ್ ಗಳನ್ನ ಓದ್ಕೋಬೇಕು, ಯಾವ್ಯಾವ ವೆಬ್ಸೈಟ್ ಗಳನ್ನ ರೆಫರ್ ಮಾಡ್ಕೋಬೇಕು, ಅದನ್ನು ಸಹ ನಿಮಗೆ ಗೈಡ್ ಮಾಡುವಂತ ಪ್ರಯತ್ನ ಆಗುತ್ತೆ. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಗಾಡ್ ಬ್ಲೆಸ್ ಯು ಆಲ್.